ಯಾರ್ಯಾರು ಏನೇನು ನಿರೀಕ್ಷೆ ಇಟ್ಕೋಬಹುದು. ಒಂದು ಮೊದಲನೇ ಆಪ್ಷನ್, ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದು ಸರಿ ಇದೆ, ಅಥವಾ ಇಲ್ಲ ಇದು ಸರಿ ಇಲ್ಲ, ಅಥವಾ ವಿಚಾರಣೆ ಮುಗಿಯೋವರೆಗೂ ಕೂಡ ಯಾವುದೇ ರೀತಿಯಾದಂಥ ತನಿಖೆ ಆಗೋದು ಬೇಡ, ಇದು ಹಾಗೆ ಇರಲಿ, ನಾವು ವಿಚಾರಣೆ ಮುಗಿಸಿದ ಬಳಿಕ ನಾವು ತೀರ್ಪನ್ನು ಕೊಡ್ತೀವಿ ಅಂತೇಳಿ ಅಲ್ಲಿವರೆಗೂ ಕೂಡ ಒಂದು ರೀತಿಯಲ್ಲಿ ರಿಲೀಫ್ ಸಿಕ್ಕಂತಾಗುತ್ತೆ ಸಿದ್ದರಾಮಯ್ಯ ಅವರಿಗೆ. ರಿಲೀಫ್ ಒಂದು ವೇಳೆ ಆ ಥರದ್ದು ಏನಾದ್ರು ತೀರ್ಪು ಬಂದರೆ, ಅಥವಾ ಇಲ್ಲ ಅಂಥೇಳಿ ವಿಚಾರಣೆ ಇನ್ನೂ ನಾವು ಮಾಡಬೇಕಾಗತ್ತೆ, ಪ್ರತಿವಾದವನ್ನು ಕೂಡ ಆಲಿಸಬೇಕಾಗತ್ತೆ ಅಂಥೇಳಿ ಅದನ್ನು ಮುಂದೂಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಂಡಿಸ್ತಾ ಇರೋದು ಒಂದಷ್ಟು ಪಾಯಿಂಟ್ಗಳನ್ನು ಗಮನಿಸ್ತಾ ಹೋಗ್ತಾ ಇದ್ರೆ, ಇಲ್ಲಿ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ. ಕಾರಣ ಏನು ಕೊಟ್ಟಿದ್ದಾರೆ, ಏನು ಕಾರಣಕ್ಕೆ ಏನು ಕೊಟ್ಟರು ಅನುಮತಿ ಪ್ರಾಸಿಕ್ಯೂಷನ್ಗೆ, ರೀಸನ್ ಎಲ್ಲಿದೆ? ದೇರ್ ಇಸ್ ನೋ ರೀಸನ್. ಕುತೂಹಲ ಹೆಚ್ಚಾಗ್ತಾ ಇದೆ. ಏನಾಗಬಹುದು? ಸಂಕಷ್ಟನ, ರಿಲೀಫಾ, ಕಾದ್ ನೋಡಬೇಕು. ಕ್ಯಾಬಿನೆಟ್ ತೀರ್ಮಾನವನ್ನ, ಹಾಗೆ ಅವರು ಕೊಟ್ಟಿದ್ದಂಥ ಕಾರಣಗಳನ್ನು ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಓದ್ತಾ ಇದ್ದಾರೆ. ಇಷ್ಟೊತ್ತವರೆಗೂ ಮೂಡ ವಿಚಾರವಾಗಿ ಡಿನೋಟಿಫೈ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ರು. ಈಗ ಕ್ಯಾಬಿನೆಟ್ ತೀರ್ಮಾನವನ್ನು ಹಾಗೂ ಅವರು ಕೊಟ್ಟಿದ್ದ ಕಾರಣಗಳನ್ನು ಓದ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನ ತೆಗೆದುಕೊಂಡಿದ್ದಾರಲ್ಲ, ಅಲ್ಲಿ ಏನೆಲ್ಲ ಕಾರಣಗಳನ್ನು ಕೊಟ್ಟಿದ್ದಾರಲ್ವಾ, ಅದರ ಬಗ್ಗೆ ಪ್ರಸ್ತಾಪ ಆಗ್ತಾ ಇದೆ. ಅದರ ಬಗ್ಗೆ ಅಲ್ಲಿ ಪ್ರಸ್ತಾಪ ಆಗ್ತಾ ಇರೋದು. ವಿಚಾರಣೆ ಆರಂಭ ಆಗಿ 1 ಗಂಟೆ ಆಗಿದೆ. ಅವರು ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೆಗೆದುಕೊಂಡಂಥ ನಿರ್ಧಾರವನ್ನು ಓದ್ತಾ ಯಡಿಯೂರಪ್ಪ ಅವರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಯಡಿಯೂರಪ್ಪ ವಿಚಾರವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಕ್ಯಾಬಿನೆಟ್ ತೀರ್ಮಾನ ಹಾಗೂ ಅವರು ನೀಡಿದ್ದ ಕಾರಣಗಳನ್ನು ಓದ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಅದರಲ್ಲಿ ಯಡಿಯೂರಪ್ಪ ಅವರ ವಿಚಾರವನ್ನು ಕೂಡ ಉಲ್ಲೇಖ ಮಾಡಲಾಗ್ತಾ ಇದೆ. ಕ್ಯಾಬಿನೆಟ್ ತೀರ್ಮಾನದಲ್ಲಿರುವಂಥ ಡಾಕ್ಯುಮೆಂಟ್ನ ಓದುವಂಥ ಸಂದರ್ಭದಲ್ಲಿ ಅದರಲ್ಲಿ ಒಂದು ಅಂಶ ಉಲ್ಲೇಖ ಆಗಿದೆ. ಟಿ.ಜೆ. ಅಬ್ರಹಾಂ ಒಬ್ಬ ಹೆಬಿಚುಯಲ್ ಬ್ಲಾಕ್ ಮೇಲರ್ ಅಂತ ಉಲ್ಲೇಖವನ್ನ ಮಾಡಲಾಗಿದೆಯಂತೆ. ಅಲ್ಲದೆ ಸುಪ್ರೀಂ ಕೋರ್ಟ್ ಅವರಿಗೆ ದಂಡವನ್ನ ಕೂಡ ಹಾಕಿದೆ ಅಂತೇಳಿ ಅಲ್ಲಿ ಉಲ್ಲೇಖವನ್ನ ಮಾಡಿರೋದನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಓದ್ತಾ ಇದ್ದಾರೆ. ನೋಡಿ, ಕ್ಯಾಬಿನೆಟ್ ಮೀಟಿಂಗ್ ಇತ್ತಲ್ಲ, ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂಥ ತೀರ್ಮಾನ, ಅವರು ರೆಡಿ ಮಾಡಿದಂಥ ಒಂದು ವರದಿ, ಆ ವರದಿಯಲ್ಲಿ ಯಡಿಯೂರಪ್ಪ ಹೆಸರು ಉಲ್ಲೇಖ ಆಗಿದೆ, ಟಿ.ಜೆ. ಅಬ್ರಹಾಂ ಬಗ್ಗೆ ಉಲ್ಲೇಖ ಆಗಿದೆ. ಟಿ.ಜೆ. ಅಬ್ರಹಾಂ ಬಗ್ಗೆ ಏನಂತ ಉಲ್ಲೇಖ ಮಾಡಿದ್ದಾರೆ? ಹೆಬಿಚುಯಲ್ ಬ್ಲಾಕ್ ಮೇಲರ್ ಅಂತ ಉಲ್ಲೇಖ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಅವರಿಗೆ ದಂಡವನ್ನು ಹಾಕಿದೆ ಅಂತ ತಿಳಿಸಿದ್ದಾರೆ. ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂಥ ತೀರ್ಮಾನ, ಕ್ಯಾಬಿನೆಟ್ನಲ್ಲಿ ಆದಂಥ ಚರ್ಚೆ, ಅವರು ಕೊಟ್ಟಿರುವಂಥ ವರದಿಯನ್ನ ಓದ್ತಾ ಇರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ರಾಜ್ಯಪಾಲರ ಮುಂದೆ ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ, ಮುರುಗೇಶ್ ನಿರಾಣಿ ಅರ್ಜಿಗಳು ಕೂಡ ಇನ್ನೂ ಇದೆ.
ಸಿದ್ದರಾಮಯ್ಯ ಅವರಿಗಿಂತ ಮುಂಚೆ ಅವ್ರಿಗೆ ಸಂಬಂಧಪಟ್ಟಂತ ಅರ್ಜಿಗಳಿದೆ. ಅದನ್ನ ಬಿಟ್ಟು ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತ್ರ ಅವರು ಕನ್ಸರ್ನ್ ತೋರಿಸಿ ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಓದ್ತಾ ಇರೋದು ನೋಡಿ ಅಲ್ಲಿ ಕ್ಯಾಬಿನೆಟ್ ತೀರ್ಮಾನವನ್ನ ಹಾಗೂ ಅವರು ಕೊಟ್ಟಿದ್ದ ಕಾರಣಗಳು ಏನೇನು ಅಂತೇಳಿ ಅದನ್ನು ಓದ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಅದರಲ್ಲಿ ಯಡಿಯೂರಪ್ಪ ಅವರ ವಿಚಾರವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಟಿ.ಜೆ. ಅಬ್ರಹಾಂ ಒಬ್ಬ ಹೆಬಿಚುಯಲ್ ಬ್ಲ್ಯಾಕ್ ಮೇಲರ್ ಅಂತ ಉಲ್ಲೇಖ ಮಾಡಲಾಗಿದೆಯಂತೆ. ಸುಪ್ರೀಂ ಕೋರ್ಟ್ ಹೆಬಿಚುಯಲ್ ಬ್ಲ್ಯಾಕ್ ಮೇಲರ್ ಅಂತ ಉಲ್ಲೇಖ ಮಾಡಿರುವಂಥ ಅಬ್ರಹಾಂ ಅವರಿಗೆ ದಂಡವನ್ನು ಕೂಡ ವಿಧಿಸಿದೆ ಅಂತೇಳಿ ಪ್ರಸ್ತಾಪ ಆಗಿದೆ. ರಾಜ್ಯಪಾಲರ ಮುಂದೆ ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ, ಮುರುಗೇಶ್ ನಿರಾಣಿ ಅರ್ಜಿಗಳು ಇನ್ನೂ ಇದೆ. ಇದೆಲ್ಲದವನ್ನ ಬಿಟ್ಟು ಈ ದೂರಿಗಿಂತ ಮೊದಲೇ ಬಂದಿದೆ. ಆದರೆ ಇದರಲ್ಲಿ ರಾಜ್ಯಪಾಲರು ನಿರ್ಧಾರ ತೆಗೆದುಕೊಂಡಿಲ್ಲ. ಯಾಕೆ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು. ಅದಕ್ಕಿಂತ ಮುಂಚಿತವಾಗಿ ಶಶಿಕಲಾ ಜೊಲ್ಲೆ ಅವ್ರದ್ದು ಅರ್ಜಿ ಹೋಗಿದೆ, ಜನಾರ್ದನ್ ರೆಡ್ಡಿ ಅವರು ಅರ್ಜಿ ಹೋಗಿದೆ, ಮುರುಗೇಶ್ ನಿರಾಣಿ ಅವರ ಅರ್ಜಿ ಹೋಗಿದೆ. ಇವರು ಯಾರ್ದು ಅರ್ಜಿಯನ್ನು ಕೈಗೆತ್ಕೊಂಡಿಲ್ಲ ರಾಜ್ಯಪಾಲರು. ಆದರೆ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಮಾತ್ರ ತರಾತುರಿಯಲ್ಲಿ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ. ಕ್ಯಾಬಿನೆಟ್ ಬಹಳ ವಿಸ್ತೃತವಾದಂಥ ಒಂದು ವಿವರಣೆಯನ್ನು ಕೊಟ್ಟಿದೆ. ಅಲ್ಲಿ ನೋಡಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಈ ರೀತಿಯಾಗಿ ವಿಸ್ತೃತವಾದಂಥ ವಿವರಣೆಯನ್ನು ಕೊಟ್ಟಿದೆ ಕ್ಯಾಬಿನೆಟ್. ಕಾರಣಗಳನ್ನು ಕೂಡ ಕೊಟ್ಟಿದೆ ಕ್ಯಾಬಿನೆಟ್. ಆ ಕಾರಣಗಳೇನೇನಂತ ನೋಡಿದಾಗ ಇವರ ಅರ್ಜಿಗಿಂತ ಸಿದ್ದರಾಮಯ್ಯವರ ಅರ್ಜಿಗಿಂತ ಮುಂಚಿತವಾಗಿ ರಾಜ್ಯಪಾಲರ ಬಳಿ ಶಶಿಕಲಾ ಜೊಲ್ಲೆ ಅವರ ಅರ್ಜಿ ಇದೆ, ಜನಾರ್ದನ್ ರೆಡ್ಡಿ ಅವರ ಅರ್ಜಿ ಇದೆ, ಮುರುಗೇಶ್ ನಿರಾಣಿ ಅವರ ಅರ್ಜಿ ಇದೆ. ಅವೆಲ್ಲವೂ ಕೂಡ ಅಲ್ಲೇ ಇದೆ. ಆದರೆ ಅದೆಲ್ಲ ಬಿಟ್ಟು ಇವರಿಗೆ ಅನುಮತಿ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ. ರಾಜ್ಯಪಾಲರ ಆದೇಶದಲ್ಲಿ ಇರುವಂಥ ಒಂದೇ ಒಂದು ಕಾರಣ ಏನು ಗೊತ್ತಾ ಅಂತ ಈಗ ಅವರು ಅಭಿಷೇಕ್ ಮನು ಸಿಂಘ್ವಿ ಅವರು ತಿಳಿಸ್ತಾ ಇದ್ದಾರೆ. ಕ್ಯಾಬಿನೆಟ್ ಬಹಳ ವಿಸ್ತೃತವಾದಂಥ ವಿವರಣೆಯನ್ನು ಕೊಟ್ಟಿದೆ, 100ಕ್ಕೂ ಹೆಚ್ಚು ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಿದೆ. ಆದರೆ ರಾಜ್ಯಪಾಲರು ಕೇವಲ 2 ಪುಟಗಳ ಅನುಮತಿಯನ್ನು ಕೊಟ್ಟಿರುವಂಥ ಪತ್ರ ಇದೆ. ರಾಜ್ಯಪಾಲರ ಆದೇಶದಲ್ಲಿ ಇರುವಂಥ ಒಂದೇ ಒಂದು ಕಾರಣ ಅಂದರೆ ಅದೇನು ಗೊತ್ತಾ, ನಾನು ಸಂಪುಟದ ತೀರ್ಮಾನಕ್ಕೆ ಬೌಂಡ್ ಆಗಿಲ್ಲ ಅನ್ನೋದು. ನಾನು ಸಂಪುಟದ ತೀರ್ಮಾನಕ್ಕೆ ಬೌಂಡ್ ಆಗಿಲ್ಲ ಅನ್ನೋದು. ನೋಡಿ ವಾದವನ್ನ ಮಂಡಿಸ್ತಾ ಇರುವಂಥ ಅಭಿಷೇಕ್ ಮನು ಸಿಂಘ್ವಿ ಅವರು ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಗಮನಿಸಿ. ನೋಡಿ ಸಂಪುಟದ ತೀರ್ಮಾನಕ್ಕೆ ಬೌಂಡ್ ಆಗಿಲ್ಲ ಅನ್ನೋದು ಒಂದೇ ಒಂದು ಕಾರಣವನ್ನ ಬಿಟ್ಟರೆ